1000 ಜನ್ಮಗಳು ಬಂದರು ನೀವೇ ನನ್ನ ಪತಿಯಾಗಬೇಕೆಂದು ಕರುಣಾಮಯನಾದ ವಿಶ್ವನಾಥ ಸ್ವಾಮಿಯನ್ನು ನಾನು ಬೇಡಿಕೊಳ್ಳುತ್ತೇನೆ. ಬನ್ನಿ ಪ್ರಭು, ನಿಮ್ಮ ಕರ್ತವ್ಯ ಪಾಲನೆಯನ್ನು ಮಾಡಿ ಸಿದ್ಧರಾಗಿ ಪ್ರಭು. ವಿಶ್ವನಾಥ, ನಿಲ್ಲು ಹರಿಶ್ಚಂದ್ರ. ಮುನೀಂದ್ರ, ಮುನೀಂದ್ರ, ತಾವು? ನೀನು ನನ್ನ ಅಗ್ನಿ ಪರೀಕ್ಷೆಯಲ್ಲಿ ವಿಜಯಶಾಲಿಯಾದೆ. ನೀವು ಯಾರೂ ಪ್ರಾಣಾರ್ಪಣೆ ಮಾಡಬೇಕಾಗಿಲ್ಲ. ನಿನ್ನ ಸಮಸ್ತ ರಾಜ್ಯಕೋಶಗಳನ್ನ ನಿನಗೆ ಹಿಂದಿರುಗಿಸಿದ್ದೇನೆ. ಮುನೀಂದ್ರ. ಹೌದು ಹರಿಶ್ಚಂದ್ರ ಮಹಾರಾಜ, ಇದೆಲ್ಲ ವಿಶ್ವಾಮಿತ್ರ ಮುನಿಗಳ ಮಾಯೆ. ನಿನ್ನ ಪತ್ನಿ ಪುತ್ರರನ್ನು ಕೊಂಡುಕೊಂಡಿದ್ದು ನಾನೇ. ಇಷ್ಟಕ್ಕೂ ನಾನು ಆರಂದುಕೊಂಡೆಯ? ಶಂಕರ, ವಿಶ್ವನಾಥ, ಅಲ್ಲಿ ನೋಡು ಲೋಹಿತಾಶ್ವ. ನಿನ್ನ ಪುನರ್ಜನ್ಮಕ್ಕೆ ಕಾರಣರಾದ ಈ ಪೂಜ್ಯರಿಗೆ ವಂದಿಸು ಮಗನೇ. ಹಾಗೆ ನಿನ್ನ ಪತ್ನಿ ಪತಿವ್ರತಾ ಶಿರೋಮಣಿ ಚಂದ್ರಮತಿ ದೇವಿಯ ಮೇಲೆ ಬಂದ ಆರೋಪವು ಮಾಯೆಯೇ. ಇನ್ನು ಶಿರಚ್ಛೇದನದ ಶಿಕ್ಷೆಯೇ ಮಾತೆಲ್ಲಿ. ನಿನ್ನ ಪತ್ನಿ ಪುತ್ರರೊಂದಿಗೆ ನನ್ನ ಸ್ವರ್ಗಕ್ಕೆ ಆಗಮಿಸಿ ಅಲ್ಲಿಯ ಭೋಗ ಭಾಗ್ಯಗಳನ್ನು ಅನುಭವಿಸು. ದೇವೇಂದ್ರ, ತಮ್ಮ ಆಹ್ವಾನಕ್ಕೆ ಅನಂತ ವಂದನೆಗಳು. ಆದರೆ ಅದು ಸಾಧ್ಯವಾಗದ ಮಾತು ಸ್ವಾಮಿ. ನಾನು ನನ್ನ ಸ್ವಾಮಿ ವೀರಬಾಹುವಿನ ದಾಸ. ಆತ ಅಪಾರ ಧನವನ್ನು ಕೊಟ್ಟು ನನ್ನನ್ನು ಕೊಂಡುಕೊಂಡಿದ್ದಾನೆ. ಆತನ ಅನುಮತಿ ಇಲ್ಲದೆ ನಾನು ಇಲ್ಲಿಂದ ಕದಲಲಾರೆ. ಭಲೆ ಭಲೆ ಹರಿಶ್ಚಂದ್ರ, ನಿನ್ನ ಧರ್ಮಶ್ರದ್ಧೆ ಅನುಪಮ. ದೇವೇಂದ್ರನೇ ನಿನ್ನನ್ನು ಸ್ವರ್ಗಕ್ಕೆ ಆಹ್ವಾನಿಸುತ್ತಿರುವಾಗ ಒಡೆಯನ ಸೇವೆಯನ್ನು ತಪ್ಪುವುದಿಲ್ಲವೆಂದು ಹೇಳುತ್ತಿರುವ ನಿನ್ನ ಸ್ವಾಮಿನಿಷ್ಠೆ ಧರ್ಮನಿಷ್ಠೆಗೆ ಯಾವುದು ತಾನೇ ಸಾಟಿಯಾದಿ? ಅಯ್ಯ ಹರಿಶ್ಚಂದ್ರ, ನಿನ್ನ ಒಡೆಯನಾಗಿ ಸ್ಮಶಾನಕ್ಕೆ ಅಧಿಪತಿಯಾದ ಈ ವೀರಬಾಹುವನ್ನು ಯಾರೆಂದು ತಿಳಿದಿರುವೆ? ಇದು ನಾನೇ ಯಮಧರ್ಮ. ಇದು ನಾನೇ ಯಮಧರ್ಮ. ಯಮಧರ್ಮರಾಯ, ನಮೋ ನಮಃ, ನಮೋ ನಮಃ.
ಹರಿಶ್ಚಂದ್ರ, ವಿಶ್ವಾಮಿತ್ರ ಮುನಿಗಳ ಈ ನಾಟಕದಲ್ಲಿ ಹಲವಾರು ದೇವತೆಗಳು ಹಲವಾರು ಪಾತ್ರಗಳನ್ನು ವಹಿಸಿದ್ದಾರೆ. ಈಗಲಾದರೂ ಸ್ವರ್ಗಕ್ಕೆ ಬರಲು ಮನಸ್ಸು ಮಾಡು. ಹೌದು ಹರಿಶ್ಚಂದ್ರ, ನೀನು ಇಂದ್ರನ ಆಹ್ವಾನವನ್ನು ಅಂಗೀಕರಿಸಿ ಸ್ವರ್ಗಕ್ಕೆ ಹೋಗಲು ಯಾವ ಅಡ್ಡಿಯೂ ಇಲ್ಲ. ಇನ್ನು ಮುಂದೆ ಈ ಲೋಕದಲ್ಲಿ ಸೂರ್ಯ ಚಂದ್ರರಿರುವವರೆಗೂ ನೀನು ಸತ್ಯ ಹರಿಶ್ಚಂದ್ರನೆಂಬ ಹೆಸರಿನಿಂದ ವಿಶ್ವವಿಖ್ಯಾತಿಯನ್ನು ಹೊಂದು. ತಮ್ಮ ಅನುಗ್ರಹದಿಂದ ನಾನು ಕೃತಾರ್ಥನಾದೆ ಸ್ವಾಮಿ. ಆದರೆ ನಾನು ಅಯೋಧ್ಯೆಯನ್ನು ಬಿಟ್ಟು ಹೊರಟ ಸಂದರ್ಭದಲ್ಲಿ ಗೋಳಿಡುತ್ತಿದ್ದ ನನ್ನ ಪ್ರಜೆಗಳ ದುಃಖ ತಪ್ತ ಮುಖಗಳು ನನ್ನ ಕಣ್ಣೆದುರಿಗೆ ಕಾಣುತ್ತಿವೆ. ಆ ಮುಖಗಳಲ್ಲಿ ಮತ್ತೆ ಸಂತಸ ಉಕ್ಕುವುದನ್ನು ಕಂಡರೆ ಅದಕ್ಕಿಂತ ಮಿಗಿಲಾದ ಸ್ವರ್ಗ ಸುಖ ಬೇರೊಂದಿಲ್ಲ. ಸ್ವಾಮಿ, ನಾನು ಮತ್ತೆ ನನ್ನ ಪ್ರಜೆಗಳನ್ನು ಕಾಣಬೇಕು. ನಂತರ ನನ್ನ ಕುಮಾರನಿಗೆ ರಾಜ್ಯಾಭಿಷೇಕ ಮಾಡಬೇಕು. ತದನಂತರದಲ್ಲಿ ಬೇಕಾದರೆ ನಾನು ಸ್ವರ್ಗಕ್ಕೆ ಬರುವ ಆಲೋಚನೆ ಮಾಡಬಹುದು. ಬಲೆ ಹರಿಶ್ಚಂದ್ರ, ಬಲೆ. ನಿನ್ನ ಪ್ರಜಾವಾತ್ಸಲ್ಯವನ್ನು ಎಷ್ಟು ಹೊಗಳಿದರೂ ಸಾಲದು. ನಿನ್ನ ಧರ್ಮನಿಷ್ಠೆಯನ್ನು ಈಗಲೂ ಮೆರೆಯುತ್ತಿರುವೆ. ಆಗಲಿ, ನಿನ್ನ ಪತ್ನಿ ಪುತ್ರರೊಂದಿಗೆ ಅಯೋಧ್ಯೆಗೆ ತೆರಳಿ ಸುಖದಿಂದ ರಾಜ್ಯಭಾರ ಮಾಡು. ನಿನ್ನ ಪುತ್ರ ಪ್ರಾಪ್ತ ವಯಸ್ಸಿಗೆ ಬಂದ ಮೇಲೆ ಅವನಿಗೆ ಪಟ್ಟಾಭಿಷೇಕವನ್ನು ಮಾಡಿ ನಂತರ ನನ್ನ ಆಹ್ವಾನವನ್ನು ಮನ್ನಿಸು. ಧನ್ಯೋಸ್ಮಿ ದೇವ. ನಿಮಗೆ ಮಂಗಳವಾಗಲಿ. ನಿಮಗೆ ಮಂಗಳವಾಗಲಿ. ನಿನಗೆ ಮಂಗಳವಾಗಲಿ. ಧನ್ಯೋಸ್ಮಿ. ಅಮರಾವತಿ ಮೀರಿಸು ಅಯೋಧ್ಯೆಯನ್ನಾಳುತ್ತ ರಾಜಾದಿರಾಜರಿಂದ ಗುಣಗಾನವ ಕೇಳುತ್ತಾ. ಅಮರಾವತಿ ಮೀರಿಸು ಅಯೋಧ್ಯೆಯನ್ನಾಳುತ್ತ ಸತ್ಯಶೀಲ ಭೋಗ ಭಾಗ್ಯ ಕೀರ್ತಿಯಿಂದ ಮೆರೆಯುತ್ತ ಹರಿಶ್ಚಂದ್ರ ದೊರೆಯ ಹಿರಿಮೆ ಎನಿತು ಸುಂದರ, ಎನಿತು ಸುಂದರ, ಎನಿತು ಸುಂದರ. ಸೀತೆ, ಇದೇ ನಮ್ಮ ಪೂರ್ವಜರಾದ ಹರಿಶ್ಚಂದ್ರ ಮಹಾರಾಜರು ಸತ್ಯ ಹರಿಶ್ಚಂದ್ರನೆಂದು ವಿಖ್ಯಾತರಾದ ಕತೆ. ಸತ್ಯವಾಕ್ಯ ಪಾಲನೆಗಾಗಿ ಹಲವಾರು ಕಷ್ಟಗಳನ್ನು ಅನುಭವಿಸಿ ಗೆದ್ದ ರೀತಿ. ದೇವಿ, ಇಷ್ಟು ಕಾಲ ಹರಿಶ್ಚಂದ್ರ ಮಹಾರಾಜರ ಕಥೆಯನ್ನು ಕೇಳುತ್ತಿರುವಾಗ ನಿನ್ನ ಮುಖದಲ್ಲಿ ದುಗುಡ ದುಮ್ಮಾನಗಳು ಇರುತ್ತಿದ್ದವು. ಆದರೆ ಈಗ ತೃಪ್ತಿ ಸಮಾಧಾನಗಳು ಕಾಣುತ್ತಿವೆ. ಅದಕ್ಕೆ ಕಾರಣವಿದೆ ಸ್ವಾಮಿ. ಹರಿಶ್ಚಂದ್ರ ಮತ್ತು ಚಂದ್ರಮತಿಯ ಕರಳು ಕತ್ತರಿಸುವ ಕಷ್ಟಗಳನ್ನು ಕೇಳುತ್ತಾ ಸಂಕಟವಾಗುತ್ತಿತ್ತು. ಆದರೆ ಈ ದಿನ ಅವರು ಆ ಕಷ್ಟಗಳ ಅಗ್ನಿಕುಂಡದಿಂದ ಪಾರಾಗಿ ದೈವ ಕೃಪಕ್ಕೆ ಪಾತ್ರರಾದರು. ಕಳೆದು ಹೋದ ತಮ್ಮ ಭಾಗ್ಯವನ್ನೆಲ್ಲ ಮರಳಿ ಪಡೆದರು. ಅದರಿಂದ ಸಮಾಧಾನವಾಗಿ ಸಂತೋಷವಾಗುತ್ತಿದೆ. ದೇವಿ, ಇಂಥ ಸತ್ವ ಪರೀಕ್ಷೆಯಿಂದಲೇ ಮಹಾತ್ಮರು ಮನ್ನಣೆ ಪಡೆಯುವುದು. ಇಲ್ಲವಾದರೆ ನಾನು ಹರಿಶ್ಚಂದ್ರ ಮಹಾರಾಜರ ಕಥೆಯನ್ನು ಹೇಳುತ್ತಲೂ ಇರಲಿಲ್ಲ, ನೀನು ಕೇಳುತ್ತಲೂ ಇರಲಿಲ್ಲ. ಯುಗ ಯುಗಗಳು ಕಳೆದರೂ ಅವರ ಖ್ಯಾತಿ ಉಳಿಯುತ್ತಲೂ ಇರಲಿಲ್ಲ. ನಿಮ್ಮ ಮಾತು ನಿಜ ಸ್ವಾಮಿ. ಸತ್ಯಕ್ಕೆ ಹೇಗೆ ಸಾವಿಲ್ಲವೋ ಹಾಗೆ ಹರಿಶ್ಚಂದ್ರರ ಪ್ರಸಿದ್ಧಿಗೂ ಕೊನೆಯಿಲ್ಲ. ಅವರ ಆದರ್ಶ ಎಲ್ಲ ಕಾಲಕ್ಕೂ ಪ್ರಸ್ತುತ. ನಿನ್ನ ಮಾತು ನಿಜ ದೇವಿ. ಮನುಷ್ಯ ಕೇವಲ ತನಗಾಗಿ ಬದುಕುವುದರಿಂದೇನು? ಒಂದು ಆದರ್ಶಕ್ಕಾಗಿ ಬದುಕಿ ಸತ್ತ ನಂತರವೂ ಅವನ ಬದುಕು ಮುಂದಿನ ಪೀಳಿಗೆಗೆ ಮಾರ್ಗದರ್ಶಕವಾಗಬೇಕು. ಹರಿಶ್ಚಂದ್ರರಂತೆ ಕೀರ್ತಿಶಾಲಿಯಾಗಲು ರಾಜ್ಯ ಕಳೆದುಕೊಳ್ಳಬೇಕೆ?
ಅವರಂತೆ ಹಲವಾರು ಕಷ್ಟ ಪರಂಪರೆಗಳನ್ನು ಎದುರಿಸಬೇಕೆ? ಧರ್ಮಕ್ಕಾಗಿ ಸತ್ಯಕ್ಕಾಗಿ ಪಡುವ ಕಷ್ಟಗಳು ಕಷ್ಟವೇ ಅಲ್ಲ ದೇವಿ. ಏಕೆಂದರೆ ಆ ಕಷ್ಟಗಳು ಫಲಿತಾಂಶದಲ್ಲಿ ಶುಭ ಫಲಗಳನ್ನು ನೀಡುತ್ತವೆ. ಒಂದು ವೇಳೆ ಅಂಥ ಸಂದರ್ಭ ನಿಮಗೆ ಬಂದರೆ ಹರಿಶ್ಚಂದ್ರರಂತೆ ರಾಜಭಾಗ್ಯಗಳನ್ನು ತ್ಯಾಗ ಮಾಡುವಿರಾ? ಖಂಡಿತ ಮಾಡುತ್ತೇನೆ ದೇವಿ. ಧರ್ಮ ರಕ್ಷಣೆಗಾಗಿ ನಾನು ಯಾವ ತ್ಯಾಗಕ್ಕೂ ಸಿದ್ಧನಾಗಿದ್ದೇನೆ. ನನ್ನ ಪ್ರೀತಿಯ ಕಿರಿಯ ರಾಣಿ ಹಿರಿಯ ರಾಣಿ ಆಗುವ ದಿನ ದೂರವಿಲ್ಲ. ನಾನು ಹಚ್ಚಿದ ಕಿಡಿ ಈಗ ಕೈಕೇಯ ಮನಸ್ಸಿನಲ್ಲಿ ಉರಿಯಲು ಆರಂಭವಾಗಿದೆ. ಉರಿಯಲಿ ಉರಿಯಲಿ, ಚೆನ್ನಾಗಿ ಉರಿಯಲಿ. ಈ ಉರಿ ದಿನಕ್ರಮೇಣ ಧಗಧಗಿಸಬೇಕು. ಭರತನ ಪಟ್ಟಾಭಿಷೇಕವಾಗುವವರೆಗೂ ಈ ಬೆಂಕಿ ಉರಿಯುತ್ತಲೇ ಇರಬೇಕು. ಮಹಾರಾಣಿ. ಮಂಥರೆ, ಎಲ್ಲಿಗೆ ಹೋಗಿದ್ದೆ? ಎಷ್ಟು ಹೊತ್ತಿನಿಂದ ನಿನಗಾಗಿ ಕಾಯುತ್ತಿರುವೆ. ಸಖಿಯರನ್ನು ಕಳುಹಿಸಿದರೂ ನೀನೇಕೆ ತಡ ಮಾಡಿದೆ? ಇಷ್ಟೊಂದು ಆವೇಶವೇಕೆ ಮಹಾರಾಣಿ? ತಾಳ್ಮೆ ತಾಳ್ಮೆ, ಕುಳಿತುಕೊಳ್ಳಿ. ಸಖಿ ಬಂದು ಕರೆದ ತಕ್ಷಣ ಹೊರಟೆ. ಆದರೆ ನೆನಪಾಗಿ ನಿಮ್ಮ ಒಳಿತಿಗಾಗಿ ಭರತನಿಗೆ ಬೇಗ ಪಟ್ಟಾಭಿಷೇಕವಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿ ಬರುವಷ್ಟರಲ್ಲಿ ಇಷ್ಟು ತಡವಾಯಿತು ಅಷ್ಟೇ. ಮಂಥರೆ, ಹಲವು ಪ್ರಶ್ನೆಗಳಿಂದ ನನ್ನ ಮನಸ್ಸಿಗೆ ಘಾಸಿಯಾಗಿದೆ. ಅದಕ್ಕೆ ಉತ್ತರ ಬೇಕು. ಅಶಾಂತಿಯಿಂದ ತಲ್ಲಣಿಸುತ್ತಿರುವ ನನಗೆ ನೀನೇ ಸಮಾಧಾನ ಹೇಳಬೇಕು ಮಂಥರೆ. ಮಹಾರಾಣಿ, ಇಷ್ಟೊಂದು ಆವೇಶ ಒಳ್ಳೆಯದಲ್ಲ. ನಾನಿರುವುದು ಏತಕ್ಕೆ? ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಶಾಂತಿ ದೊರಕಿಸಿಕೊಡುವುದೇ ನನ್ನ ಗುರಿ. ನಾನು ಜೀವಂತ ಇರುವವರೆಗೂ ನೀವು ಯಾವುದಕ್ಕೂ ಚಿಂತಿಸಬೇಕಾಗಿಲ್ಲ. ಹೇಳಿ, ನಿಮ್ಮನ್ನು ಕಾಡುತ್ತಿರುವ ಪ್ರಶ್ನೆ ಯಾವುದು? ಮಂಥರೆ, ನನ್ನ ಪುತ್ರ ಭರತನಿಗೆ ಯುವರಾಜ ಪಟ್ಟಾಭಿಷೇಕವಾಗಬೇಕು. ಮುಂದಿನ ಮಹಾರಾಜ ನನ್ನ ಪುತ್ರ ಭರತನೇ ಆಗಬೇಕೆಂಬ ನಿನ್ನ ಕನಸು, ನನ್ನ ಆಸೆ. ಮಹಾರಾಣಿ, ಅದು ಬರೀ ಕನಸಲ್ಲ, ನನಸಾಗುವ ಕನಸು. ಆದರದು ಧರ್ಮ ಸಮ್ಮತವಲ್ಲವೆಂದು ಹೇಳುತ್ತಾರಲ್ಲ. ಧರ್ಮ? ಯಾವುದು ಧರ್ಮ? ಯಾರ ಸಮ್ಮತಿ? ಅವರಿಗೆ ಬೇಡವೆನ್ನಲು ಒಂದು ಧರ್ಮ, ನಮಗೆ ಬೇಕೆನ್ನಲು ಒಂದು ಧರ್ಮ. ಹಾಗಲ್ಲ ಮಂಥರೆ, ಇದಕ್ಕೆ ಮಹಾರಾಜರು ಒಪ್ಪಿಗೆ ಕೊಟ್ಟರು. ಮಂತ್ರಿಗಳು, ಸೇನಾಧಿಪತಿಗಳು, ರಾಜ ಪುರೋಹಿತರು, ಗಣ್ಯರು, ಪ್ರಜೆಗಳು ಇವರೆಲ್ಲರೂ ಇದಕ್ಕೆ ವಿರೋಧಿಸಿದರೆ ಏನು ಮಾಡುವುದು? ಇವರೆಲ್ಲ ಏಕೆ ವಿರೋಧಿಸುತ್ತಾರೆ? ಮಂಥರೆ, ಎಲ್ಲರೂ ಬಲ್ಲಂತೆ ರಾಮ ತಾನೇ ಜ್ಯೇಷ್ಠ ಪುತ್ರ. ತಂದೆಯ ನಂತರ ಹಿರಿಯ ಪುತ್ರ ಸಿಂಹಾಸನದ ಉತ್ತರಾಧಿಕಾರಿಯಾಗಬೇಕೆಂಬುದು ಎಲ್ಲರ ನಂಬಿಕೆ. ನಾನು ಕಂಡಂತೆ ಸಾಮಾನ್ಯವಾಗಿ ಇದೇ ಸಂಪ್ರದಾಯ ನಡೆದು ಬಂದಿದೆ. ಮಹಾರಾಣಿ,
ಕಿರಿಯ ಪುತ್ರನಿಗೆ ಪಟ್ಟ ಕಟ್ಟಿ ನಾವೇ ಹೊಸ ಸಂಪ್ರದಾಯವನ್ನು ಆರಂಭಿಸೋಣ. ಮನುಷ್ಯರು ಮಾಡಿದ ಸಂಪ್ರದಾಯವನ್ನು ಮನುಷ್ಯರೇ ಮುರಿದರೆ ತಪ್ಪೇನು ಮಹಾರಾಣಿ? ಆದರದು ನೀನು ಮಾತನಾಡುವಷ್ಟು ಸುಲಭವೇ? ಸುಲಭವೋ ಕಷ್ಟವೋ, ಅಂತಿಮವಾಗಿ ನಮ್ಮ ಭರತನೇ ರಾಜಸಿಂಹಾಸನವನ್ನು ಏರಬೇಕು. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.